ಯುಗಾದಿ ಹಬ್ಬದ ಸಂಭ್ರಮಕ್ಕೂ ತಟ್ಟಿದ ಎಲ್ಪಿಜಿ ಕೊರತೆ ಎಫೆಕ್ಟ್. ಬೇಕರಿ ಹಾಗೂ ಸ್ವೀಟ್ ಸ್ಟಾಲ್ಗಳಲ್ಲೂ ಗ್ಯಾಸ್ ಇಲ್ಲದೆ ಗಲಿಬಿಲಿ. ಹಬ್ಬ ಹತ್ತಿರವಾಗ್ತಾ ಇದ್ರೂ ಸ್ವೀಟ್ ಮಾಡಲು ಆಗ್ತಿಲ್ಲ ಅಂತ ಮಾಲೀಕರ ಆತಂಕ. ಬಡವರ ಬಂಧು ಇಂದಿರಾ ಕ್ಯಾಂಟೀನ್ಗೂ ಸಿಲಿಂಡರ್ ಸಂಕಷ್ಟ. ತಿಂಡಿ ಊಟ ತಯಾರಿಕೆಗೂ ಕಷ್ಟ. ಬೆಳಗ್ಗೆಗೆ ತಿಂಡಿ ರೆಡಿ, ಮಧ್ಯಾಹ್ನ ರಾತ್ರಿ ಊಟ ಗ್ಯಾರಂಟಿ ಇಲ್ಲ ಅಂತ ಇರೋ ಸಿಬ್ಬಂದಿ. ಮೆಜೆಸ್ಟಿಕ್ ಬಸ್ ನಿಲ್ದಾಣದ ಕದಂಬ ಹೋಟೆಲ್ನಲ್ಲಿ ಗ್ಯಾಸ್ ಅಭಾವ. ಕೇವಲ ದೋಸೆ, ಚೌಚೌಬಾತ್, ಇಡ್ಲಿ ಮಾತ್ರ ಲಭ್ಯ. ಹಿಂದೆ ಹೋಟೆಲ್ ಬಂದ್ ಆಗೋ ಬಗ್ಗೆ ಸಿಬ್ಬಂದಿ ಆತಂಕ. ದಾವಣಗೆರೆ 3 ಸ್ಟಾರ್ ಹೋಟೆಲ್ನಲ್ಲೂ ಗ್ಯಾಸ್ ಟ್ರಬಲ್. ಅಪೂರ್ವ ರೆಸಾರ್ಟ್ನಲ್ಲಿ ಈಗ ಸೌದೆ ಒಲೆ ಬಳಕೆ. ಗ್ಯಾಸ್ ಗೊಂದಲದಿಂದ ಗ್ರಾಹಕರ ಸಂಖ್ಯೆ ಕಡಿಮೆಯಾಗಿದೆ ಎಂದು ಮಾಲೀಕರ ಅಳಲು. ಆಹಾರ ಬೇಯಿಸಲು ಸಿಗ್ತಿಲ್ಲ ಗ್ಯಾಸ್. ಬೆಂಗಳೂರಿನ ಹಲವು ಹೋಟೆಲ್ ಕ್ಲೋಸ್. ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಿರುವ ನಮ್ಮೂರು ಕಾಫಿ ಕಟ್ಟೆ ಹೋಟೆಲ್. ಕಮರ್ಷಿಯಲ್ ಗ್ಯಾಸ್ ಸಿಗದೇ ಇದ್ದಿದ್ದಕ್ಕೆ ಸೌದೆಯಿಂದ ಇಡ್ಲಿ ಬೇಯಿಸ್ತಿರುವ ರೆಸ್ಟೋರೆಂಟ್. ಸಿಲಿಂಡರ್ ಸಿಗದೆ ಬಿಸಿಎಂ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಸಿಗ್ತಿಲ್ಲ ಊಟ. ಕೇವಲ ಅನ್ನ ಸಾಂಬಾರು ಅಂತ ಗಂಗಾವತಿ ವಿರುಪಾಪುರ ಬಡಾವಣೆಯಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ. ಪ್ರತಿಭಟನಾ ಸ್ಥಳಕ್ಕೆ ಬಿಸಿಎಂ ಇಲಾಖೆಯ ಅಧಿಕಾರಿಗಳು ದೌಡು. ಗ್ಯಾಸ್ ಕೊರತೆಯ ಹಿನ್ನೆಲೆ ವಿದ್ಯುತ್ ಸ್ಟವ್ ಮೊರೆ. ವಾಣಿಜ್ಯ ಉದ್ದೇಶಗಳಿಗೂ ಎಲೆಕ್ಟ್ರಿಕ್ ಸ್ಟವ್ ಬಳಕೆ. ಕಮರ್ಷಿಯಲ್ ಉದ್ದೇಶಕ್ಕೆ ಬಳಸಿದ್ರೆ ಕಾನೂನು ಕ್ರಮ ಅಂತ ಬೆಸ್ಕಾಂ ಎಚ್ಚರಿಕೆ. ಎಲ್ಪಿಜಿ ಸಿಗದಿರೋ ಕಾರಣ ಉಡುಪಿ ಜಿಲ್ಲೆಯ ಬಹುತೇಕ ಹೋಟೆಲ್ಗಳು ಕ್ಲೋಸ್. ಕೃಷ್ಣ ಭಕ್ತರಿಗೆ 3 ಹೊತ್ತು ಅನ್ನಪ್ರಸಾದಕ್ಕೆ ಇಲ್ಲ ಅಡಚಣೆ. ಅಡುಗೆ ಅನಿಲದ ಬದಲು ಕಟ್ಟಿಗೆ ಬಳಸೋ ಸಂಪ್ರದಾಯ ಇರೋದ್ರಿಂದ ನಿರಂತರ ಊಟದ ವ್ಯವಸ್ಥೆ. ತುಮಕೂರಿನಲ್ಲೂ ಸಿಲಿಂಡರ್ ಇಲ್ಲದೆ ಹೋಟೆಲ್ ಕ್ಲೋಸ್. ಹೊರಪೇಟೆಯ ಪ್ರಸಾದ್ ಹೋಟೆಲ್ ತಾತ್ಕಾಲಿಕವಾಗಿ ಬಂದ್. ಸಿಲಿಂಡರ್ ಸಿಗೋವರೆಗೂ ಹೋಟೆಲ್ ಸಿಬ್ಬಂದಿಗೆ ರಜೆ. ಎಲ್ಪಿಜಿ ಸಿಲಿಂಡರ್ಗೆ ಪರ್ಯಾಯವಾಗಿ ಇನ್ಮುಂದೆ ಸೀಮೆ ಎಣ್ಣೆ. ಅಡುಗೆ ಮಾಡಲು ಸೀಮೆ ಎಣ್ಣೆ ಬಿಡುಗಡೆಗೆ ಕೇಂದ್ರ ನಿರ್ಧಾರ. ವಾಣಿಜ್ಯ ಸಿಲಿಂಡರ್ ವಿತರಣೆ ಹೊಣೆ ರಾಜ್ಯ ಸರ್ಕಾರದ ಹೆಗಲಿಗೆ. ಕೋವಿಡ್ ಸವಾಲು ಎದುರಿಸದಂತೆ ಎಲ್ಪಿಜಿ ಸಿಲಿಂಡರ್ ಬಿಕ್ಕಟ್ಟು ಎದುರಿಸುತ್ತೇವೆ. ಸಿಲಿಂಡರ್ ಕಾಳಸಂತೆ ಮಾರಾಟ, ದಾಸ್ತಾನು ವಿರುದ್ಧ ಕಠಿಣ ಕ್ರಮದ ಎಚ್ಚರಿಕೆ. ಭಾರತದ ಎನರ್ಜಿ ಸೆಕ್ಯುರಿಟಿ ಕಾಪಾಡಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಭರವಸೆ. ಇರಾನ್ ವಿರುದ್ಧದ ಕಾರ್ಯಾಚರಣೆಯಲ್ಲಿ ಅಮೆರಿಕದ ಮಿಲಿಟರಿ ವಿಮಾನ ಪತನ. ಇರಾಕ್ನಲ್ಲಿ ಇಂಧನ ತುಂಬಿಸಲು ಬಳಕೆಯಾಗ್ತಿದ್ದ KC-135 ಅಪಘಾತ. 5 ಸಾವನ್ನಪ್ಪಿದ ಶಂಕೆ. ಇದು ಅಪಘಾತವೋ ಇರಾನ್ ಹೊಡೆದು ಉರುಳಿಸಿದ್ದ ಅನ್ನೋ ಚರ್ಚೆ ಶುರು. ಇರಾನ್ ಮೇಲೆ ದಾಳಿ ಮುಂದುವರೆಸಿದ ಇಸ್ರೇಲ್ US. ಮೆಹರಾಬಾದ್ ವಾಯುನೆಲೆ ಮೇಲೆ ಜಂಟಿ ಅಟ್ಯಾಕ್. ಧಗಧಗನೆ ಹೊತ್ತಿ ಉರಿದ ಇರಾನ್ ಮಿಲಿಟರಿ ಫ್ಲೈಟ್. ಮಂಡ್ಯದಲ್ಲಿ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಸಿಗ್ತಿಲ್ಲ ಚಿಕಿತ್ಸೆ. ಕಟ್ಟಡ ನಿರ್ಮಾಣವಾಗಿ ಹಲವು ವರ್ಷಗಳೇ ಕಳೆದ್ರೂ ಇನ್ನೂ ಆಗಿಲ್ಲ ಉದ್ಘಾಟನೆ. ಜಿಲ್ಲೆಯಲ್ಲಿ ಹೆಚ್ಚಿದ ಕ್ಯಾನ್ಸರ್ ರೋಗಿಗಳು, ವೈದ್ಯರು, ಸಿಬ್ಬಂದಿ ನೇಮಕ ಮಾಡದೆ ಆರೋಗ್ಯ ಇಲಾಖೆ ದಿವ್ಯ ನಿರ್ಲಕ್ಷ್ಯ. ಆಹಾರ ಅರಸಿ ಬಂದು ಬಾವಿಗೆ ಬಿದ್ದ ಚಿರತೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಹಳಗ ಗ್ರಾಮದಲ್ಲಿ ಆತಂಕ. ಚಿರತೆ ರಕ್ಷಣೆ ಮಾಡಲು ಅರಣ್ಯ ಇಲಾಖೆ ಹರಸಾಹಸ.
ತಿರುವಿನಲ್ಲಿ ನಿಯಂತ್ರಣ ತಪ್ಪಿ ಮನೆ ಮೇಲೆ ಬಿದ್ದ ಲಾರಿ. ಮೂಡಿಗೆರೆ ತಾಲೂಕಿನ ಕೆಳಗೂರು ಗ್ರಾಮದಲ್ಲಿ ಘಟನೆ. 2 ಗಂಟೆ ಲಾರಿಯಲ್ಲೇ ಲಾಕ್ ಆಗಿದ್ದ ಚಾಲಕ. ಕ್ರೇನ್ ಬಂದ ಬಳಿಕ ಲಾರಿ ತಿರುಗಿಸಿ ಚಾಲಕನ ರಕ್ಷಣೆ. ದ 100 ಕ್ರಿಕೆಟ್ ಟೂರ್ನಿಯ ಹರಾಜಿನಲ್ಲಿ ಸನ್ರೈಸರ್ಸ್ ಲೀಡ್ಸ್ ಅಚ್ಚರಿಯ ಹೆಜ್ಜೆ. ಪಾಕಿಸ್ತಾನದ ಅಬ್ರಾರ್ ಅಹಮದ್ನ ಖರೀದಿಸಿದ ಕಾವ್ಯ ಮಾರನ್ ಫ್ರಾಂಚೈಸಿ. ಭಾರತದಲ್ಲಿ ಭಾರೀ ವಿರೋಧ. ಪೆಹಲ್ಗಾಮ್ ದಾಳಿ ಪ್ರಸ್ತಾಪಿಸಿ ಕಾವ್ಯ ವಿರುದ್ಧ ವಾಗ್ದಾಳಿ. ಐಪಿಎಲ್ ಟೂರ್ನಿಗೆ ನೆಟ್ಸ್ನಲ್ಲಿ ಬೆವರಿಳಿಸ್ತಾ ಇರೋ ಬೆತೆಲ್. ಆರ್ಸಿಬಿ ತಂಡದ ಬ್ಯಾಟ್ಸ್ಮನ್ ಜೇಕಬ್ ಬೆತೆಲ್ ಭರ್ಜರಿ ಪ್ರಾಕ್ಟೀಸ್. ವಿಶ್ವಕಪ್ ವಿಶ್ರಾಂತಿ ಬಳಿಕ ಲಂಡನ್ನ 360 ಡಿಗ್ರಿ ಕ್ರಿಕೆಟ್ ಅಕಾಡೆಮಿಯ ಇಂಡೋರ್ ನೆಟ್ಸ್ನಲ್ಲಿ ಅಭ್ಯಾಸ. ಟೀಂ ಇಂಡಿಯಾ ಮಾಜಿ ಕೋಚ್ ರಾಹುಲ್ ದ್ರಾವಿಡ್ಗೆ ವಿಶೇಷ ಗೌರವ. ಬಿಸಿಸಿಐನಿಂದ ಕನ್ನಡಿಗನಿಗೆ ಸಿಕೆ ನಾಯ್ಡು ಜೀವಮಾನ ಸಾಧನೆ ಪ್ರಶಸ್ತಿ. ಇದೇ ಭಾನುವಾರ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ. ಸಾಹಸ ಸಿಂಹ ವಿಷ್ಣುವರ್ಧನ್ ನಟನೆಯ ಕೋಟಿಗೊಬ್ಬ ಸಿನಿಮಾಗೆ 25ನೇ ವರ್ಷದ ಸಂಭ್ರಮ. ಇದೇ ಏಪ್ರಿಲ್ 10ರಂದು ಕೋಟಿಗೊಬ್ಬ ಸಿನಿಮಾ ರಿಲೀಸ್. 4K ರೀಮಾಸ್ಟರ್ಡ್ ಕ್ವಾಲಿಟಿಯಲ್ಲಿ ಬಿಡುಗಡೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ರಮ್ಯಾ ನಟನೆಯ ಆಕಾಶ್ ಸಿನಿಮಾ ರಿಲೀಸ್. ಅಪ್ಪು ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಸಿನಿಮಾ ಬಿಡುಗಡೆ. ಇಂದು ರಾಜ್ಕುಮಾರ್ ಕುಟುಂಬದ ಸದಸ್ಯರು ಹಾಗೂ ಸೆಲೆಬ್ರಿಟಿಗಳಿಂದ ಸಿನಿಮಾ ವೀಕ್ಷಣೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.